ಮಾತುಗಳಿಂದ ನನ್ನ ಮನಸ್ಸಿಗೆ ಸಮಾಧಾನವಾಯಿತು ಪೂಜ್ಯರೇ. ನಾನು ಹರಿಧ್ಯಾನ ಮಾಡುತ್ತಾ ನನ್ನ ಮಗನ ಬರುವಿಕೆಗಾಗಿ ನಿರೀಕ್ಷೆ ಮಾಡುತ್ತೇನೆ. ಬಹಳ ಸಂತೋಷ ಮಹಾರಾಜ. ಪೂಜ್ಯರೇ, ಇನ್ನೆಂದೂ ನಾನು ನನ್ನ ಮಗನಿಗೆ ಅನ್ಯಾಯ ಮಾಡುವುದಿಲ್ಲ. ಅದೇ ರೀತಿ ಅವನ ತಾಯಿ ಸುನೀತಿಯನ್ನು ಪ್ರೀತಿಯಿಂದ ಕಾಣುತ್ತೇನೆ. ತಮ್ಮಿಂದ ಮಹದುಪಕಾರವಾಯಿತು ಪೂಜ್ಯರೇ. ನಿನಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ರಾಜರಾಣಿಯರ ಪರಿಸ್ಥಿತಿಯನ್ನು ತಿಳಿದಿದ್ದಾಯಿತು. ಅತ್ತ ಧ್ರುವನ ತಪಸ್ಸು ಹೇಗೆ ಸಾಗುತ್ತಿತ್ತೆಂಬುದನ್ನು ತಿಳಿಯಬೇಕಲ್ಲವೇ? ಖಂಡಿತ ತಿಳಿಯೋಣ. ಬಾಲಕ ಧ್ರುವ ನಾರದರು ಹೇಳಿದಂತೆಯೇ ಪೂಜಾ ನಿರತನಾದ. ಮೊದಲ ತಿಂಗಳು ಅವನು ಹರಿಯನ್ನು ಅರ್ಚನೆಯಿಂದ ಪೂಜಿಸಿದ. 3 ದಿನಗಳಿಗೊಮ್ಮೆ ಒಂದು ಹಣ್ಣನ್ನು ಸೇವಿಸುತ್ತಿದ್ದ. 2ನೇ ತಿಂಗಳು 6 ದಿನಕ್ಕೊಂದು ಸಲ ನೆಲದ ಮೇಲೆ ಉದುರಿದ ಎಲೆಗಳನ್ನು ಮಾತ್ರ ತಿಂದು ಹರಿಪೂಜೆ ಮಾಡಿದ. 3ನೆಯ ತಿಂಗಳು 9 ದಿನಕ್ಕೊಂದು ಸಲ ನೀರನ್ನು ಕುಡಿದು ಮಂತ್ರೋಚ್ಚಾರಣೆ ಮಾಡುತ್ತಾ ನಾರಾಯಣನ ಉಪಾಸನೆ ಮಾಡಿದ. ಅಬ್ಬಾ, ಅಸಾಧ್ಯ ಬಾಲಕ. ದಿನದಿಂದ ದಿನಕ್ಕೆ ಅವನ ತಪಸ್ಸು ಕಠಿಣವಾಗುತ್ತಾ ಹೋಯಿತಲ್ಲವೇ ಗುರುದೇವ? ಹೌದು. 4ನೆಯ ತಿಂಗಳು 12 ದಿನಕ್ಕೊಂದು ಸಲ ಗಾಳಿಯನ್ನು ಕುಡಿದು ಶ್ವಾಸವನ್ನು ಕಟ್ಟಿ ದೇವನನ್ನು ಧ್ಯಾನಿಸಿದ. 5ನೆಯ ತಿಂಗಳು ಒಂದೇ ಪಾದದ ಮೇಲೆ ಅಚಲವಾಗಿ ನಿಂತು ಹರಿಧ್ಯಾನ ಮಾಡಿದ. ಗುರುಗಳೇ, ಇಷ್ಟು ಕಠಿಣವಾಗಿ ತಪಸ್ಸು ಮಾಡುತ್ತಿದ್ದ ಧ್ರುವನ ತಪಸ್ಸಿಗೆ ಹೆದರಿ ದೇವತೆಗಳೇನಾದರೂ ಅಡ್ಡಿಯುಂಟು ಮಾಡಿದರೆ? ಅಡ್ಡಿಯುಂಟು ಮಾಡಲಿಲ್ಲ. ಆದರೆ ಪರೀಕ್ಷೆಯನ್ನಂತೂ ಮಾಡಿದರು. ಅದು ಹೇಗೆಂದರೆ, ಸರ್ಪ, ಆನೆ, ಸಿಂಹ ಮುಂತಾದ ಕ್ರೂರ ಮೃಗಗಳ ರೂಪ ತಾಳಿ ಅವನನ್ನು ಹೆದರಿಸಿದರು. ಆದರೆ ಧ್ರುವ ಯಾವುದಕ್ಕೂ ಕಿಂಚಿತ್ತೂ ಹೆದರದೆ ತನ್ನ ತಪಸ್ಸನ್ನು ಮುಂದುವರಿಸಿದ. ಆದರೆ ಅಂತಹ ಕಠಿಣ ತಪಸ್ಸಿನ ಪರಿಣಾಮ ಲೋಕದ ಮೇಲೆ ಏನಾದರೂ ಆಗಲೇಬೇಕಲ್ಲವೇ ಗುರುದೇವ? ಆಯಿತು. ಧ್ರುವ ಒಂದೇ ಕಾಲಿನ ಮೇಲೆ ನಿಂತಿದ್ದರಿಂದ ಭೂಮಿ ಎಡಬಲಕ್ಕೆ ವಾಲುವಂತಾಯಿತು. ಅವನು ಉಸಿರು ಬಿಗಿ ಹಿಡಿದಿದ್ದರಿಂದ ಲೋಕಕ್ಕೆ ಉಸಿರು ಕಟ್ಟಿದಂತಾಯಿತು. ಆಗ ಲೋಕಪಾಲಕರೆಲ್ಲ ಧ್ರುವನ ತಪಸ್ಸಿನ ಪರಿಣಾಮಗಳನ್ನು ಶ್ರೀಹರಿಗೆ ನಿವೇದಿಸಿದರು. ಆಗ ಶ್ರೀಹರಿ ಧ್ರುವನಿಗೆ ವರದಾನ ಮಾಡುವುದಾಗಿ ಆಶ್ವಾಸನೆ ನೀಡಿದ. ಅಂದ ಮೇಲೆ ಒಂದೇ ವರ್ಷದೊಳಗೆ ಧ್ರುವ ಹರಿಯ ಕೃಪೆಗೆ ಪಾತ್ರನಾದನಲ್ಲವೇ? ಹೌದು. ಶ್ರೀಹರಿ ಧ್ರುವನ ಎದುರು ಪ್ರತ್ಯಕ್ಷನಾದ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ. ಮಗು ಧ್ರುವ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನೋಡು ಮಗು, ನಾನು ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಕಣ್ಣನ್ನು ತೆರೆದು ನೋಡು ಮಗು. ಶ್ರೀಹರಿ, ನಾರಾಯಣ, ದಯಾಮಯ, ನಮೋ ನಮಃ, ನಮೋ ನಮಃ. भवभयहरण पावन चरण नमो नमो नमो
ನಾರಾಯಣ